ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋವಂಥ ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನು ನೀವು ದುಪ್ಪಟ್ಟಗಳಿಗೆ ಹಾಕ್ಕೋಬೋದು, ಹಾಗೆ ಸಿಂಪಲ್ಲಾಗಿ ಇರೋ ಸ್ಯಾರೀಸ್ಗೆ ಕೂಡ ಹಾಕ್ಕೋಬೋದು. ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 0.75 mm ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಸ್ಟಿಚ್ಚನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲರೂ ಸ್ಕಿಪ್ ಮಾಡಬೇಡಿ. ಇದು ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ಎಸ್ಪೆಷಲಿ ಈ ಡಿಸೈನು ದುಪ್ಪಟ್ಟಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ 2 ಸರಿ ಚೈನನ್ನು ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು ನಾವು ಎಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟು 1 ಸರಿ ದಾರಾನ ಲಾಕ್ ಮಾಡ್ಕೋಬೇಕು, ಮತ್ತು ಇನ್ನೊಂದು ಸರಿ ದಾರಾನ ಲಾಕ್ ಮಾಡ್ಕೋಬೇಕು, ಆಮೇಲೆ ಇನ್ನೊಂದು ಸರಿ ದಾರಾನ ಲಾಕ್ ಮಾಡ್ಕೋಬೇಕು. ಇದು 1 ಸರಿ ದಾರ ಸುತ್ತಕೊಂಡ್ರೂ ಕೂಡ ನೀವು ನೀಡಲ್ಗೆ 3 ಟೈಮ್ಸ್ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಡಿಸೈನ್ಗೆ. ನೆಕ್ಸ್ಟ್ ಈಗ ನಾನಿಲ್ಲಿ 4 ಚೈನನ್ನು ಹಾಕೋತಾ ಇದ್ದೀನಿ. 2 ಆಯಿತು, 3rd ಚೈನು, ಮತ್ತು ಇನ್ನೂ ಒಂದು ಹಾಕೋತೀನಿ. ಸೊ 4th ಚೈನ್ ಹಾಕ್ಕೊಂಡು ನಾವು ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಟಿಚ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 1 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾವು ಡಬಲ್ ಕ್ರೋಶೆ ಹಾಕಿದ್ಮೇಲೆ ಲಾಸ್ಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ನಾನು 4 ಚೈನ್ಸನ್ನು ಹಾಕೋತಾ ಇದ್ದೀನಿ. 3, 4 ಚೈನನ್ನು ಹಾಕ್ಕೊಂಡು ನಾವು ಈಗ 4 ಚೈನನ್ನು ಎಲ್ಲಿ ಲಾಕ್ ಮಾಡಿರ್ತೀವಲ್ಲ, ಒಂದು ಸ್ಟಿಚ್ ಇರುತ್ತಲ್ಲ ಲಾಕ್ ಮಾಡಿರೋದು, ಅದೇ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಮತ್ತು 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ನಾನು ಇದಕ್ಕೆ 4 ಚೈನನ್ನು ಹಾಕೋತಾ ಇದ್ದೀನಿ. 2, 3, 4 ಚೈನನ್ನು ಹಾಕ್ಕೊಂಡು ನಾವೀಗ ಸೆಕೆಂಡ್ ಟೈಮ್ 4th ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಥರ 4 ಚೈನ್ಸ್ ಹಾಕಿ ಲಾಕ್ ಮಾಡೋದನ್ನು 3 ಟೈಮ್ಸ್ ನೀವು ರಿಪೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ನಾನು ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದೇ ಜಾಗದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಈಗ ಫಸ್ಟ್ ಒಂದು ರಿಂಗ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಮತ್ತು ದಾರಾನ ಎಳ್ಕೊಂಡು ಬಂದು ಸೆಕೆಂಡು ಒಂದು ಸ್ಲಾಂಟಿಂಗ್ ಥ್ರೆಡ್ ಇರುತ್ತೆ ಅದಕ್ಕೆ ಲಾಕ್ ಮಾಡ್ಕೋತೀನಿ. 3rd ಬಂದು ಮತ್ತೆ ಇನ್ನೆರಡು ರಿಂಗಿಗೆ ಲಾಕ್ ಮಾಡ್ಕೋತೀನಿ. ಸೊ ಈಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ನೀಡಿನ ಮೇಲೆ 1 ಸರಿ ದಾರಾನ ಸುತ್ತಕೊಂಡು ಅದೇ ಜಾಗಕ್ಕೆ ನೀಡನ್ನು ಇನ್ಸರ್ಟ್ ಮಾಡಿ ಫಸ್ಟ್ 1 ರಿಂಗಿಗೆ ಲಾಕ್ ಮಾಡ್ಕೋತೀನಿ. ಈಗ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, ಮತ್ತು ಇನ್ನೆರಡನ್ನು ಲಾಕ್ ಮಾಡ್ಕೋತೀನಿ, ಮತ್ತು ಇನ್ನೆರಡನ್ನು ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 1 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು ನೀಡಲ್ನ ಇನ್ಸರ್ಟ್ ಮಾಡಿ 1 ರಿಂಗನ್ನು ಲಾಕ್ ಮಾಡ್ಕೋತೀನಿ. ಮತ್ತು ಈಗ 2 ರಿಂಗನ್ನು ಸೇರಿಸಿ ಲಾಕ್ ಮಾಡ್ಕೋತೀನಿ, ಮತ್ತು ಈಗ ಇನ್ನೆರಡು ರಿಂಗನ್ನು ಸೇರಿಸಿ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಟ್ರಿಪಲ್ ಕ್ರೋಶೆ ಥರನೇ ಬರುತ್ತೆ. ಸ್ವಲ್ಪ ಡಿಸೈನು ಉದ್ದ ಬರೋದ್ರಿಂದ ಈ ಸ್ಟೆಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಮತ್ತೆ 2 ರಿಂಗನ್ನು ಲಾಕ್ ಮಾಡ್ಕೋತೀನಿ, ಮತ್ತು ಇನ್ನೆರಡು ರಿಂಗ್ ಲಾಕ್ ಮಾಡ್ಕೋತೀನಿ. ಸೊ 2 ಸರಿ ನಾವು ಟ್ರಿಪಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ. ಮತ್ತು ಈಗ 4 ಚೈನನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ನಾವು ಲಾಸ್ಟ್ ರಿಂಗ್ ಇರುತ್ತಲ್ಲ ಲಾಕ್ ಮಾಡಿರೋದು ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 1 ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ತೀನಿ. ಮತ್ತು ಈಗ ನಾನು 4 ಚೈನನ್ನು ಹಾಕೋತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡ್ಮೇಲೆ ನಾವು ಫಸ್ಟ್ ರಿಂಗನ್ನು ಲಾಕ್ ಮಾಡಿರ್ತೀವಲ್ಲ ಆ ರಿಂಗ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ.
ನೋಡಿ ಫಸ್ಟು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ರಿಂಗ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 4 ಚೈನನ್ನು ನಾನು ಈಗ ಹಾಕ್ತಾಯಿದ್ದೀನಿ. 3 4. ಈಗ ಸೆಕೆಂಡ್ 4 ಚೈನ್ ಹಾಕಿದ್ಮೇಲೆ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಟೋಟಲಿ 3 ಟೈಮ್ಸು 4 ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನಾವು ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದ್ರ ಪಕ್ಕದಲ್ಲೇ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ರಿಂಗಿಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ, ಇನ್ನೆರಡು ರಿಂಗಿಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ, ಮತ್ತು ಇನ್ನೆರಡು ರಿಂಗಿಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ನೀಡಿನ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಜಾಗಕ್ಕೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ರಿಂಗಿಗೆ ಒಂದು ಸರಿ ಲಾಕು, ನೆಕ್ಸ್ಟ್ 2 ರಿಂಗಿಗೆ ಒಂದು ಸರಿ ಲಾಕು, ಮತ್ತು ಇನ್ನೆರಡು ರಿಂಗಿಗೆ ಇನ್ನೊಂದು ಸರಿ ಲಾಕು. ಸೊ 2 ಸರಿ ಟ್ರಿಪಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ. ಮತ್ತು ಈಗ ನೀಡಿನ ಮೇಲೆ ಥ್ರೆಡ್ನ ಸುತ್ತಕೊಂಡು 1 ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. 1 ರಿಂಗಿಗೆ ಒಂದು ಸರಿ ಲಾಕು, ನೆಕ್ಸ್ಟ್ 2 ರಿಂಗಿಗೆ ಒಂದು ಸರಿ ಲಾಕು, ಅದ್ರ ನೆಕ್ಸ್ಟ್ ರಿಂಗಿಗೆ ಇನ್ನೊಂದು ಸರಿ ಲಾಕು. ಸೊ ಒಂದು ಟ್ರಿಪಲ್ ಕ್ರೋಶೆ ಹಾಕಬೇಕಾಗತ್ತೆ, ಆದರೆ ನೀಡಿನ ಮೇಲೆ ಒಂದೇ ಸರಿ ದಾರಾನ ಸುತ್ಕೋತಾ ಇದ್ದೀನಿ. ನೋಡಿ ಮತ್ತೆ ಅಬ್ಸರ್ವ್ ಮಾಡಿ, ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಪಕ್ಕದಲ್ಲೇ ನೀಡನ್ನ ಇನ್ಸರ್ಟ್ ಮಾಡಿ ನೀಡಿನ ಮೇಲೆ 3 ರಿಂಗ್ ಇರುತ್ತೆ. ಫಸ್ಟು 1 ರಿಂಗಲ್ಲಿ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ, ಮತ್ತು ಈಗ 2 ರಿಂಗಿಗೆ ಲಾಕ್ ಮಾಡ್ಕೋತೀನಿ, ಮತ್ತು ಈಗ ಇನ್ನೆರಡು ರಿಂಗಿಗೆ ಲಾಕ್ ಮಾಡ್ಕೋತೀನಿ. ಈಗ ನಾನು 4 ಚೈನನ್ನು ಹಾಕೋತಾ ಇದ್ದೀನಿ. 4 ಚೈನನ್ನು ಹಾಕಿ ನಾವು ಟ್ರಿಪಲ್ ಕ್ರೋಶೆ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದೇ ಜಾಗದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ 4 ಚೈನ್ಸನ್ನು ಹಾಕೋತಾ ಇದ್ದೀನಿ. 4 ಚೈನ್ಸನ್ನು ಹಾಕಿ ನಾವು ಫಸ್ಟ್ ರಿಂಗ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. 2 3 4 4 ಚೈನ್ಸನ್ನು ಹಾಕಿ ನಾವು ಸೆಕೆಂಡ್ 4 ಚೈನ್ ಲಾಕ್ ಮಾಡಿರೋ ಸ್ಟಿಚ್ ಇರುತ್ತಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಸೊ 3 ಟೈಮ್ಸು 4 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಅದು 3 ಪೆಟಲ್ಸ್ ಬಂದಂಗೆ ಬರುತ್ತೆ ಫ್ಲವರ್ಗೆ. ನೆಕ್ಸ್ಟ್ ಈಗ ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನಾವು ಎಲ್ಲಿ ಡಬಲ್ ಕ್ರೋಶೆ ಆರ್ ತ್ರಿಬಲ್ ಕ್ರೋಶೆ ಏನು ಹಾಕಿರ್ತೀವಿ ಅಲ್ಲೇ ಮತ್ತೆ ಇನ್ನೊಂದು ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. ಆದರೆ ನೀಡಲ್ ಮೇಲೆ ಒಂದೇ ಸರಿ ದಾರಾನ ಸುತ್ಕೋಬೇಕು. ಈಗ ಒಂದು ಸರಿ ಹಾಕ್ಕೊಂಡಿದ್ದೀನಿ, ಮತ್ತು ನೀಡಲ್ ಮೇಲೆ ಇನ್ನೊಂದು ಸರಿ ದಾರಾನ ಸುತ್ತಕೊಂಡು ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 1 ರಿಂಗಿಗೆ ಒಂದು ಸರಿ ಲಾಕು, ಮತ್ತು 2 ರಿಂಗಿಗೆ ಒಂದು ಸರಿ ಲಾಕು, ಮತ್ತು ಇನ್ನೆರಡು ರಿಂಗಿಗೆ ಒಂದು ಸರಿ ಲಾಕು. ಈ ಡಿಸೈನ್ಗೆ ನಾನೆಲ್ಲೂ ಬೀಡ್ಸನ್ನು ಯೂಸ್ ಮಾಡ್ತಾಯಿಲ್ಲ, ಬರೀ ಥ್ರೆಡ್ಡೆಲ್ಲ ಹಾಕುವಂಥ ಸಿಂಪಲ್ ಆಗಿರೋ ಅಂಥ ಕ್ರೋಶಾ ಡಿಸೈನು. ಫ್ಲವರ್ ಟೈಪಲ್ಲಿರುವಂಥ ಬಾರ್ಡರ್ ಡಿಸೈನು. ಈ ಡಿಸೈನು ದುಪ್ಪಟ್ಟಾಗೆ ಮತ್ತು ಸಿಂಪಲ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದಕ್ಕೆ ನೀವು 300 to 350 ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.